ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ 6 ಎಳೆ ದಾರ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ 2 ಸಲ ಲಾಕ್ ಮಾಡಿ ಆದಮೇಲೆ 4 ಚೈನ್ನ ತಗೋಬೇಕು. 1 2 3 4 ಈ ರೀತಿ 4 ಚೈನ್ನ ತಗೊಂಡು 4 ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈಗ ಇನ್ನೊಂದು ಸಲ 4 ಚೈನ್ ತಗೊಳ್ತಾ ಇದ್ದೀನಿ. ಇದನ್ನು ಕೂಡ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬೀಡ್ಸ್ನ ತಗೊಂಡಿರೋದು. ಸ್ವಲ್ಪ ಉದ್ದ ಇರೋ ಬೀಡ್ಸ್ ಆದರೆ ಚೆನ್ನಾಗಿರುತ್ತೆ, ವೀಟ್ ಬೀಡ್ಸ್ ಕೂಡ ಆಗುತ್ತೆ. ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಥ್ರೆಡ್ನ ಎಳ್ಕೊಂಡು ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಥ್ರೆಡ್ನ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಇನ್ನೊಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು. ಈ ಥರ ಇದಾದಮೇಲೆ ಇದನ್ನು ನೋಡಿ, ಈ ಥರ ಒಂದು 4 ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಬಟ್ಟೆಗೆ ಈ ಥರ ವಿ ಶೇಪಲ್ಲಿ ಬರುತ್ತೆ ಅದು ಬೀಡ್ಸು, ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ. ಇದಾದಮೇಲೆ ಇಲ್ಲಿ 4 ಚೈನ್ 2 ಸಲ ತಗೊಂಡಿದ್ದೀವಲ್ವ, ಇಲ್ಲಿ 3 ಸಲ ತಗೋಬೇಕು. 4 ಚೈನು 3 ಸಲ ತಗೋಬೇಕಾಗತ್ತೆ. 4 ಚೈನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸಲ 4 ಚೈನು, ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸಲ 4 ಚೈನು, ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. 3 ಸಲ 4 ಚೈನ್ನ ತಗೊಳ್ಳೋದು. ನೋಡಿ, ಈ ಥರ. ಈಗ ಮತ್ತೆ ಇದೇ ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಯಾವ ಥರ ಬೀಡ್ಸ್ ಇನ್ಸರ್ಟ್ ಮಾಡಿದ್ದೀವಲ್ವ ಅದೇ ಥರ. ಅಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಲ 4 ಚೈನ್ ಬರುತ್ತೆ, ಮತ್ತೆ ಇಲ್ಲಿ 3 ಸಲ ತಗೋಬೇಕಾಗುತ್ತೆ 4 ಚೈನ್ನ. ನೋಡಿ, ಲಾಸ್ಟಲ್ಲಿ ಈ ಥರ 4 ಚೈನ್ನ ತಗೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಎಂಡಿಂಗಲ್ಲಿ 2 ಇಲ್ಲ 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಬೇಸ್ ಲೈನ್ನ ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಮಾತ್ರ 2 ಸಲ 4 ಚೈನು, ಸೆಂಟ್ರಲ್ಲಿ ತಗೋಬೇಕಾದ್ರೆ 3 ಸಲ 4 ಚೈನ್ನ ತಗೋಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. 2 ಸ್ಟೆಪ್ ಇರೋದು ಇದರಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು 4 ಚೈನ್ನ ತಗೋಬೇಕು. ಇದನ್ನು ಇಲ್ಲಿ 4 ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅದೇ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಇದಾದಮೇಲೆ ನೆಕ್ಸ್ಟು 4 ಚೈನ್ ಇದೆ ನೋಡಿ, ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಈ ಥರ ಪಕ್ಕದಲ್ಲೇ ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳೋದು. ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಬೀಡ್ಸ್ ಬ್ಯಾಕ್ ಸೈಡ್ ಏನು 6 ಎಳೆ ದಾರ ಇರುತ್ತೆ ನೋಡಿ, ಇಲ್ಲಿ ಇದಕ್ಕೇ ನಾವು ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ನೋಡಿ, ಸೂಜಿ ಮೇಲೆ ಈ ಥರ ದಾರ ತಗೊಂಡು ಬೀಡ್ಸ್ ಬ್ಯಾಕ್ ಸೈಡ್ 6 ಎಳೆ ದಾರ ಇರುತ್ತೆ ಅಲ್ವಾ, ಅದರಿಂದನೇ ಡಬಲ್ ಕ್ರೋಶ. ನೋಡಿ, ಈ ಥರ 3 ಲೂಪ್ ಬರುತ್ತೆ. 2ರಲ್ಲಿ 1 ಮಾಡ್ಕೋಬೇಕು, ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಇದೇ ಥರ ನಾವು 6 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕಾಗತ್ತೆ. ನೀಟಾಗಿ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವು ಡಿಸೈನ್ನ ಮಾಡ್ಕೋಬೇಕು. ಈಗ 6 ಡಬಲ್ ಕ್ರೋಶ ಆಗಿದೆ. ಈಗ 7ನೇದು ಒಂದು ಸೈಡಲ್ಲಿ ಒಂದು 8 ಡಬಲ್ ಕ್ರೋಶನ ನಾವು ತಗೋಬೋದು. ನೋಡಿ, 8 ಡಬಲ್ ಕ್ರೋಶ ಸಾಕಾಗುತ್ತೆ ಇಲ್ಲಿ. ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಇಲ್ಲಿ ಸೆಂಟರ್ ಗ್ಯಾಪು ಅಂದರೆ 2 ಬೀಡ್ಸ್ಗಳ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಿಂದ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ನೋಡಿ, ಗ್ಯಾಪಿಂದ ಒಂದು ಡಬಲ್ ಕ್ರೋಶನ ತಗೊಂಡೆ. ಈಗ 4 ಚೈನ್ನ ತಗೊಳ್ತೀನಿ. 1 2 3 4. ಇದನ್ನು ಇಲ್ಲಿ 2 ಡಬಲ್ ಕ್ರೋಶ ಇದೆ ಅಲ್ಲ, ಸೆಂಟರ್ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ಒಂದು ಪಿಕಾಟ್ ಡಿಸೈನ್ ಬಂತು ಸೆಂಟರ್ ಗ್ಯಾಪಲ್ಲಿ. ಈಗ ಮತ್ತೆ ಈ 6 ಎಳೆ ದಾರ ಇರುತ್ತೆ ಅಲ್ವಾ, ಇದಕ್ಕೆ 8 ಡಬಲ್ ಕ್ರೋಶಗಳನ್ನು ತಗೋಬೇಕು. ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಬ್ಯಾಕ್ ಸೈಡ್ ಇರೋ 6 ಎಳೆ ದಾರಕ್ಕೆ
ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು. ಆ ಸೈಡ್ ಕೂಡ 8 ಡಬಲ್ ಕ್ರೋಶ ತಗೊಂಡಿರೋದು, ಹಾಗೆ ಈ ಸೈಡ್ ಕೂಡ 8 ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕಾಗುತ್ತೆ. ಇದೇ ಥರ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ನಾನಿಲ್ಲಿ 8 ಡಬಲ್ ಕ್ರೋಶ ತಗೊಂಡಿದ್ದೀನಿ. ಇಲ್ಲೂ ಕೂಡ 8 ಡಬಲ್ ಕ್ರೋಶ, ಸೆಂಟ್ರಲ್ಲಿ 1 ಡಬಲ್ ಕ್ರೋಶ ತಗೊಂಡು ಅದಕ್ಕೆ ಪಿಕಾಟ್ ಡಿಸೈನ್ನ ಮಾಡ್ಕೊಂಡಿರೋದು. ಒಂದು ಕಡೆ ವಾಲ್ತಾ ಇದೆ ಅನ್ಸಿದ್ರೆ, ಅಂದರೆ ಒಂದು ಕಡೆ ಈ ಕಂಬಗಡೆ ಏನಾದರೂ ಕಮ್ಮಿ ಆಗಿದೆ ಅನ್ಸಿದ್ರೆ ಇಲ್ಲೊಂದು ಜಾಸ್ತಿ ಕಂಬನ ತಗೋಬೋದು. ನಾನಿಲ್ಲಿ 8 ತಗೊಳ್ತಾ ಇದ್ದೀನಿ. ಇದನ್ನು ಇಲ್ಲಿ 4 ಚೈನ್ ಏನಿದೆ ಲಾಸ್ಟಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಆರ್ಚ್ ಈ ಥರ ಬರುತ್ತೆ. ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಬ್ಯಾಕ್ ಸೈಡ್ ಈ ರೀತಿಯಾಗಿ ಬರುತ್ತೆ. ಇದು ಲಾಕ್ ಮಾಡಿದ್ವಲ್ಲ ಒಳಗಡೆ, ಇಲ್ಲಿ ನೆಕ್ಸ್ಟು 4 ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಒಂದ್ಸಲ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇನ್ನೊಂದ್ಸಲ 4 ಚೈನ್ನ ತಗೋಬೇಕು. ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಇದಾದಮೇಲೆ ಇಲ್ಲಿ 4 ಚೈನ್ ಇರುತ್ತೆ ಅಲ್ವಾ, ಒಳಗಡೆ ಹೋಗಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ಬೀಡ್ಸ್ ಬ್ಯಾಕ್ ಸೈಡ್ ಏನು 6 ಎಳೆ ದಾರ ಇರುತ್ತೆ ಅಲ್ಲಿಂದ ನಾವು 8 ಡಬಲ್ ಕ್ರೋಶಗಳನ್ನು ತಗೋಬೇಕು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೇವಲ್ವ ಇದೇ ಥರ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗೋದು ಅಷ್ಟೇ. ಫ್ರೆಂಡ್ಸ್ ನೋಡಿ, ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಲಾಸ್ಟಲ್ಲಿ 4 ಚೈನ ತೊಗೊಂಡು ಲಾಕ್ ಮಾಡಿದ್ದೀನಿ. ಎಂಡಿಂಗಲ್ಲಿ 2 ಇಲ್ಲ 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ಸ್ಟಿಫಾಗಿ ನಿಲ್ಲುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಹಾಕಿದಾಗ ಸೂಪರಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ, ಇಲ್ಲಿ ನಿಮಗೆ ಈ ಥರ ಬೀಡ್ಸ್ ಏನಾದರೂ ಸಿಗಲಿಲ್ಲ ಅಂದರೆ ವೀಟ್ ಬೀಡ್ಸ್ ಕೂಡ ಹಾಕ್ಕೋಬೋದು. ಇಲ್ಲೂ ಕೂಡ ಹಾಗೆ ಒಂದು ಬೀಡ್ಸ್ ಇನ್ಸರ್ಟ್ ಮಾಡ್ಕೋಬೋದು ಸೆಂಟರಲ್ಲಿ. ನಾವು ಪಿಕಾಟ್ ಡಿಸೈನ್ ಹಾಕ್ತೀವಲ್ವ, 4 ಚೈನ್ ಹಾಕೋಕ್ಕಿಂತ ಮೊದಲು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಅಲ್ಲೊಂದು 3 ಚೈನ್ ಹಾಕೊಂಡು ಲಾಕ್ ಮಾಡಿದ್ರೂ ಆಗುತ್ತೆ. ಸೆಂಟ್ರಲ್ ಗ್ಯಾಪಲ್ಲಿ ಒಂದು ಬೀಡ್ಸ್ ಬಂದಾಗ ಆಗುತ್ತೆ. ಈಸಿ ಇದೆ ಡಿಸೈನು, 2 ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಈ ರೀತಿ ಡಿಸೈನ್ಗಳು ಸಿಂಪಲ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ, ಮತ್ತು ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿ ಇದೆ. ಈಗಷ್ಟೇ ಕುಚ್ಚು ಕ್ರೋಶ ಡಿಸೈನ್ ಎಲ್ಲ ಕಲಿತಿದ್ದೀವಿ ಅನ್ನೋರು ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ತುಂಬ ಬೇಸಿಕ್ಸ್ ಡಿಸೈನ್ ಇದೆಲ್ಲ. ಈ ಥರ ಡಿಸೈನ್ನ ಕಲ್ತ್ಕೊಂಡ್ರೆ ನೀವು ನೆಕ್ಸ್ಟ್ ಡಿಸೈನ್ಗಳೆಲ್ಲ ಮಾಡೋದು ತುಂಬಾ ಈಸಿ ಆಗುತ್ತೆ. ಹಾಗೆ ಸಿಂಪಲ್ ಸ್ಯಾರಿಗಳಿಗೆಲ್ಲ ಈ ಥರ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಕೋದು ಕೂಡ ತುಂಬ ಈಸಿ. ಈ ರೀತಿ ಡಿಸೈನ್ಗಳಲ್ಲಿ ರಿಂಕಲ್ಸ್ಗಳೆಲ್ಲ ಬರೋದಿಲ್ಲ, ನೀಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ 400 ಇಲ್ಲ 500 ಆ ರೀತಿ ಚಾರ್ಜ್ ಮಾಡ್ಕೋಬೋದು. ವರ್ಕ್ ಏನು ತುಂಬ ಜಾಸ್ತಿ ಇರಲ್ಲ, 2 ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಹಾಗೆ ಬೀಡ್ಸ್ ಕೂಡ ಕಮ್ಮಿ, ನಿಮಗೆ ಟೈಮ್ ಕೂಡ ಏನು ಜಾಸ್ತಿ ಹಿಡಿಯಲ್ಲ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.